ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಇದುವರೆಗೂ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಶುರುವಾಗಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇದುವರೆಗೂ ಯಾಕೆ ಜಮಾ ಆಗಿಲ್ಲ, ಯಾವಾಗ ಬರ್ಬೋದು ಹಾಗಾದ್ರೆ ಹಣ, ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ. ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಬರೋದು ಬಾಕಿ ಇದೆ. ನಿಜವಾಗ್ಲೂ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಅದರ ಜೊತೆಯಲ್ಲಿ ಯುವ ನಿಧಿ ಹಣ ಬಾಕಿ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಕೂಡ ಕೇಳ್ತಾ ಇದ್ದೀರಾ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಬಗ್ಗೆ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಯಾವಾಗಿಂದ ಅಂದ್ರೆ ಇದೇ ಮಾರ್ಚ್ 9ನೇ ತಾರೀಕಿನಿಂದ ಹಣ ಬಿಡುಗಡೆ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು 9, 10, 11 3 ದಿನ ಕಂಪ್ಲೀಟ್ ಆಗಿದೆ. ಇವತ್ತಿಂದ 4ನೇ ದಿನ ಶುರುವಾಗಿದೆ. ಇದುವರೆಗೂ ಸರಿಸುಮಾರು ಒಂದು 40ರಿಂದ 45% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಕೂಡ ಒಂದು 55ರಿಂದ 60% ಫಲಾನುಭವಿಗಳಿಗೆ ಹಣ ಬರೋದು ಬಾಕಿ ಇದೆ. ಇದರಲ್ಲೂ ಸಹ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಾದ್ರೆ, ಅದರಲ್ಲೂ ನಿನ್ನೆಯಿಂದ ಚಿತ್ರದುರ್ಗ ಇರಬಹುದು, ತುಮಕೂರು ಇರಬಹುದು, ಮಂಡ್ಯ ಜಿಲ್ಲೆ ಇರಬಹುದು, ಬೀದರ್ ಜಿಲ್ಲೆ ಇರಬಹುದು, ನಿನ್ನೆ ಸಾಕಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಟೋಟಲ್ ಆಗಿ ಹಾಗಾದ್ರೆ ಇದುವರೆಗೂ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸಿಟಿ ಇರಬಹುದು, ಬೆಂಗಳೂರು ದಕ್ಷಿಣ ಇರಬಹುದು, ಬೆಂಗಳೂರು ಉತ್ತರ ಇರಬಹುದು, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೂ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಕೋಲಾರ ಜಿಲ್ಲೆ, ಬಾಗಲಕೋಟೆ, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಚಿತ್ರದುರ್ಗ, ಕೊಪ್ಪಳ, ಗುಲ್ಬರ್ಗಾ ಜಿಲ್ಲೆ ನಿನ್ನೆಯಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಮಂಡ್ಯ ಜಿಲ್ಲೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೀದರ್ ಜಿಲ್ಲೆ, ಈ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ನಾನು ಹೇಳಿದಂತ ಜಿಲ್ಲೆಗಳನ್ನ ಬಿಟ್ಟು ಬೇರೆ ಯಾವಾದ್ರೂ ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ರೆ ದಯವಿಟ್ಟು ನೀವು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಈಗ ನಿಮಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣದ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಆಲ್ರೆಡಿ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈಗಾಗಲೇ ಬಿಡುಗಡೆ ಹಂತಕ್ಕೆ ಬಂದಿದೆ. ಅಂದ್ರೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿ ಡಿಬಿಟಿಗೆ ಆಲ್ರೆಡಿ ಹಣ ಪುಷ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ನಾನು ಕೂಡ ನಿಮಗೆ ಕಳೆದ ಬಾರಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಇನ್ನೇನು 3-4 ದಿನದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ನಿಮಗೆ ಮಾರ್ಚ್ 15ನೇ ತಾರೀಕಿನ ಒಳಗಡೆ ನಿಮಗೆ ಪೆನ್ಷನ್ ಹಣ ಬಿಡುಗಡೆ ಆಗುತ್ತೆ. ಇವತ್ತು ನಾಳೆ 2-3 ದಿನದಲ್ಲಿ ನಿಮಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಕಾದ್ ನೋಡೋಣ. ನಿಮ್ಗೇನಾದ್ರೂ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆದ್ರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಯಲ್ಲಿ ಫೆಬ್ರವರಿ ತಿಂಗಳ ಹಣ ಏನು ಪೆಂಡಿಂಗ್ ಇತ್ತು ಅದು ಕೂಡ ನಿಮಗೆ ಮಾರ್ಚ್ ತಿಂಗಳ ಹಣ ಏನು ಬಿಡುಗಡೆ ಆಗುತ್ತಲ್ವಾ ಅದ್ರ ಜೊತೆಲೆ ನಿಮಗೆ ಬಿಡುಗಡೆ ಆಗುತ್ತೆ. ನಿಮ್ಗೇನಾದ್ರೂ ಹಣ ಬರಲೇ ಇಲ್ಲ ಅಂತಂದ್ರೆ ನೀವು ನಿಮ್ಮ ತಾಲೂಕಿನ ಪಿಂಚಣಿ ವಿಭಾಗಕ್ಕೆ ಹೋಗಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಕೇಳ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ಅಲ್ಲೂ ಕೂಡ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಯುವ ನಿಧಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟ್ ನಲ್ಲಿ ಎಲ್ಲಾ ಒಂದು ಯೋಜನೆಗಳಿಗೂ ಒಂದಿಷ್ಟು ಹಣ ಅಂತ ಹೇಳ್ಬಿಟ್ಟು ಅಲೋಕೇಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು. ಬಟ್ ಈ ಒಂದು ಯುವ ನಿಧಿ ಯೋಜನೆಗೆ ಇಷ್ಟು ಹಣವನ್ನ ನಾವು ಅಲೋಕೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಅನ್ನುವಂತ ಉದ್ದೇಶದಿಂದ ಯುವ ನಿಧಿ ಹಣವನ್ನ ಬಂದ್ ಮಾಡ್ಬಿಟ್ರ, ಯುವ ನಿಧಿ ಯೋಜನೆಯನ್ನೇ ಬಂದ್ ಮಾಡ್ಬಿಟ್ರ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಖಂಡಿತವಾಗ್ಲೂ ಆ ರೀತಿ ಎಲ್ಲ ಏನೂ ಇಲ್ಲ. ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ. ತಾಳ್ಮೆಯಿಂದ ವೇಟ್ ಮಾಡಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಈಗ ಆಲ್ರೆಡಿ ಅಕ್ಟೋಬರ್, ನವೆಂಬರ್ ತಿಂಗಳವರೆಗೂ ಹಣ ಬಂದಿದೆ. ಡಿಸೆಂಬರ್, ಜನವರಿ ಹಣ ಮಾತ್ರ ಬರಬೇಕಾಗಿದೆ. ನೀವು ಸೆಲ್ಫ್ ಡಿಕ್ಲರೇಷನ್ ಪ್ರತಿ ತಿಂಗಳು ಸಬ್ಮಿಟ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವ ತಿಂಗಳ ಹಣ ಕೊನೆಯದಾಗಿ ಬಂದಿದೆ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು. ಓಕೆನಾ? ಹಾಗೇನೆ ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಬಂದಿದ್ರೆ ಅಥವಾ ಬಂದಿಲ್ಲ ಅಂತ ಹೇಳಿದ್ರು ನಿಮ್ಮ ಒಂದು ಊರಿನ ಹೆಸರನ್ನ ಮೆನ್ಷನ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೇನೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಕೂಡ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ನಿಮಗೆ ಬರಬಹುದು. ಸೊ ಹಾಗಾಗಿ ನಿಮಗೆ ಮಾರ್ಚ್ ತಿಂಗಳ ಪೆನ್ಷನ್ ಹಣ ಬಂದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಕೂಡ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳನ್ನ ಹೆಚ್ಚು ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.